ನಿಮ್ಮ ಹತ್ರ ಖಾಲಿ ಸೈಟ್ ಇದ್ರೆ ಸಾಕು, ಇದೇ ರೀತಿ ಅದ್ದೂರಿ ಬಂಗ್ಲೆನ ನಾವು ಕಟ್ಕೊಡ್ತೀವಿ ನಿಮಗೆ ರೀಸನಬಲ್ ಪ್ರೈಸ್ಗೆ. ನೀವು ಆಲ್ರೆಡಿ ಮನೆ ಕಟ್ಟಿದ್ದೀರಾ ಅಥವಾ ನಿಮ್ಮ ಹತ್ರ ಫ್ಲಾಟ್ಸ್ ಇದೆಯಾ, ಇದೇ ರೀತಿ ಲಕ್ಸುರಿಯಸ್ ಇಂಟೀರಿಯರ್ಸ್ ನಾವು ನಿಮಗೆ ಮಾಡ್ಕೊಡ್ತೀವಿ. 30-40 ಸೈಟಲ್ಲಿ ಕಟ್ಟಿರೋ ಈ ಐಕಾನಿಕ್ ಮನೆ ಹೇಗಿದೆ ಅಂತ ತಿಳ್ಕೊಬೇಕಾ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಯ್ ಹಲೋ ನಮಸ್ತೆ, ನನ್ನ ಹೆಸರು ಪೂಜಾ. ನಾನು ಅಷ್ಟಕ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಐಕಾನಿಕ್ ಏರಿಯಾ ಇಂಟೀರಿಯರ್ಸಲ್ಲಿ ಪ್ಲಾನರ್ ಆ್ಯಂಡ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಂಪ್ನಿ ಕಡೆಯಿಂದ ನಾಗಸಂದ್ರ ಹತ್ರ ಇರೋ ಒಂದು 30-40 ಡೈಮೆನ್ಷನಲ್ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಮಾಡಿದ್ದೀವಿ. ಸೊ ಹೇಗಿದೆ ನೋಡೋಣ ಬನ್ನಿ. ಸೊ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಮಗೆ 2 ಸೈಡು ಎಲಿವೇಶನ್ ಕಾಣುತ್ತೆ. ಸೊ ಈ ಸೈಡ್ ಇಲ್ಲಿ ನೋಡೋದಾದರೆ ಕಂಪ್ಲೀಟ್ ನಾವು HPL ಪ್ಯಾನಲ್ ಯೂಸ್ ಮಾಡಿದ್ದೀವಿ. ಅಲ್ಲಿ ನಾವು ಪ್ಲಂಬಿಂಗ್ ಪೈಪ್ಸ್ ಏನಿದೆ ಫುಲ್ ಕವರ್ ಆಗಿರುತ್ತೆ. ಸೊ ನಮಗೆ ಇಲ್ಲಿ ಎಲಿವೇಶನಲ್ಲಿ ಯಾವುದೇ ರೀತಿ ಪೈಪ್ಸ್ ಆಗಲಿ ಏನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಗೇಟ್ ಕೂಡ ನೋಡೋದಾದರೆ ನಾವಿಲ್ಲಿ MS ಆ್ಯಂಡ್ ಫಂಡರ್ಮ್ಯಾಕ್ಸ್ ಯೂಸ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಹೈಟ್ವರೆಗೂ ನಾವು ಗೇಟ್ ಪ್ರೊವೈಡ್ ಮಾಡಿದ್ದೀವಿ ಸೇಫ್ಟಿ ಪರ್ಪಸ್ಗೆ. ಆ್ಯಂಡ್ ಈ ಎಲಿವೇಶನಲ್ಲಿ ನೋಡೋದಾದರೆ ನಾವಿಲ್ಲಿ ವೆಟ್ರಿಫೈಡ್ ಟೈಲ್ಸ್, ಕ್ಲಾಡಿಂಗ್ ಆ್ಯಂಡ್ ಟೆಕ್ಸ್ಚರ್ ಪೇಂಟಿಂದ ಡಿಸೈನ್ ಮಾಡಿದ್ದೀವಿ. ಸೊ ಈ ಸೈಡ್ ಅಷ್ಟೇ ಗೇಟ್ನ ನಾವು ಸೇಫ್ಟಿ ಪರ್ಪಸ್ಗೆ ಕಂಪ್ಲೀಟ್ ಹೈಟ್ವರೆಗೂ ರೇಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ಸ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿ ಫುಲ್ ಲೆಂತಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಅಲ್ಲಿ ಬಾಲ್ಕನಿಲೂ ಅಷ್ಟೇ ನಾವು ಫುಲ್ ಎಂಟ್ರೆನ್ಸ್ ಪ್ಯಾಸೇಜಲ್ಲಿ ಫಂಡರ್ಮ್ಯಾಕ್ಸ್ PVC ಪ್ಯಾನಲಿಂಗ್ ಪ್ರೊವೈಡ್ ಮಾಡಿ ಸ್ಪಾಟ್ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಸೈಡ್ ನೋಡೋದಾದ್ರೆ ಇಲ್ಲಿ ಸ್ಟೇರ್ ಕೇಸ್ ಇದೆ. ಸೊ ಕಂಪ್ಲೀಟ್ ಪ್ರೊಡಕ್ಷನ್ಗೋಸ್ಕರ ನಾವು SS ಗ್ರಿಲ್ಸಲ್ಲಿ ಕವರ್ ಮಾಡಿದ್ದೀವಿ. ಇಲ್ಲಿ XS ಗ್ರಿಲ್ಸ್ ಯೂಶುವಲ್ಗಿಂತ ನಾವು 45 ಡಿಗ್ರಿ ಆ್ಯಂಗಲಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ದಟ್ ಡೈಮಂಡ್ ಶೇಪಲ್ಲಿ ನಮಗೆ ಎಲಿಗೆಂಟ್ ಲುಕ್ ಕೊಡುತ್ತೆ. ಸೊ ಬನ್ನಿ ಮನೆ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಹೇಗೆ ಮಾಡಿದ್ದೀವಿ ನೋಡೋಣ. ಇಲ್ಲಿ ಗ್ರೌಂಡ್ ಫ್ಲೋರ್ ನೋಡೋದಾದ್ರೆ ಕಂಪ್ಲೀಟ್ ಪಾರ್ಕಿಂಗ್ ಇದೆ. ಸೊ ನಾವು ಕಂಪ್ಲೀಟ್ ಇಲ್ಲಿ ಆಂಟಿಸ್ಕಿಟ್ ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಒಂದು ಸ್ಟೋರ್ ರೂಮ್ ಇದೆ. ಇಲ್ಲಿ ಅಷ್ಟೇ UPS ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಏನಿದೆ ಫುಲ್ ನಾವು ಪಾರ್ಕಿಂಗ್ ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ಕಂಪ್ಲೀಟ್ ಗ್ರಿಲ್ಸಿಂದ ಸೇಫ್ಟಿ ಪರ್ಪಸ್ಗೆ ಕವರ್ ಮಾಡಿದ್ದೀವಿ. ಸೊ ಇವಾಗ ಫಸ್ಟ್ ಫ್ಲೋರಲ್ಲಿ ಏನಿದೆ ನೋಡೋಣ ಬನ್ನಿ. ನಾವು ಇವಾಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಈ ಕಂಪ್ಲೀಟ್ ಡೋರ್ ಏನು ನೋಡ್ತಿದ್ದೀರಾ ಇದು ಟೀಕ್ ಡೋರ್ ಆಗಿರುತ್ತೆ. ಆ್ಯಂಡ್ ಇದು ಈ ಮನೆಯ ಲಕ್ಸುರಿಯಸ್ ಲಿವಿಂಗ್ ಏರಿಯಾ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣ್ತಿದೆ ಅಂತ. ಸೊ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಹೈಲೈಟ್ ಫೈರ್ ಯೂನಿಟ್ ಮಾಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಯು ಶೇಪಲ್ಲಿ ಪ್ಯಾನಲಿಂಗ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಏನು ವುಡನ್ ಲ್ಯಾಮಿನೇಟ್ ನೋಡ್ತಿದ್ದೀವಿ ಇದು ನಾವು ಟೀಕ್ ಕಾಂಬಿನೇಷನ್ ಆಗಿ ಮ್ಯಾಚ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಈ ಸೈಡ್ ನೋಡಿದರೆ ಇಲ್ಲಿ ಕಂಪ್ಲೀಟ್ 7 ಫೀಟಲ್ಲಿ ಒಂದು ಟಾಲ್ ಯೂನಿಟ್ ಇದೆ. ಆ್ಯಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಅವ್ರಿಗೆ ಸ್ಟೋರೇಜ್ ಬೇಕಿರೋದ್ರಿಂದ ಇಲ್ಲೊಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಈ ಲಿವಿಂಗ್ ಏರಿಯಾದ ಮೇನ್ ಹೈಲೈಟ್ ಬಂದು TV ಯೂನಿಟ್ ಏನು ನೋಡ್ತಾ ಇದ್ದೀರಾ ಕಂಪ್ಲೀಟ್ ವಾಲ್ ವಿರ್ತಿಗೆ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬ್ಯಾಕ್ ಪ್ಯಾನಲಿಂಗ್ ಬಂದು ನಾವು ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಈ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ ಕೂಡ ನೀವು ಏನು ವೆಟ್ರಿಫೈಡ್ ಟೈಲ್ಸ್ ನೋಡ್ತಾ ಇದ್ದೀರಾ ಇದೇ ಕಾಂಬಿನೇಷನಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಟಾಲ್ ಯೂನಿಟ್ ಕೊಟ್ಟಿದ್ದೀವಿ ವಿತ್ ಬ್ಲ್ಯಾಕ್ ಟಿಂಟೆಡ್ ಗ್ಲಾಸ್ ಶೆಲ್ಫ್ಸ್ ಇದೆ. ಆ್ಯಂಡ್ ಇಲ್ಲಿ ಏನು ಮಲ್ಟಿಪಲ್ ಲೆಡ್ಜಸ್ ಪ್ರೊವೈಡ್ ಮಾಡಿದ್ದೀವಿ. ಇದಕ್ಕೆ ನಾವು MS ಫ್ರೇಮ್ವರ್ಕಿಂದ ಕನೆಕ್ಟ್ ಮಾಡಿ ಸ್ಕೇಲ್ ಲೈಟ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಬೇಸ್ ಬಂದು ವಾಲ್ ಮೌಂಟೆಡ್ ಬೇಸ್ ಇದೆ ವಿತ್ ಡ್ರಾಯರ್ಸ್ ಆ್ಯಂಡ್ ಒಂದು ಫ್ಲಾಪ್ ಡೌನ್ ಅಲ್ಯೂಮಿನಿಯಂ ಶಟರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ನೀವು ಈ ಕಡೆಯಲ್ಲಿ ನೋಡೋದಾದರೆ ಅಂಡರ್ ಸ್ಟೇರ್ ಕೇಸ್ ಯೂನಿಟ್ ಇದೆ. ಸೊ ಯೂಶಲಿ ಈ ಸ್ಟೇರ್ ಕೇಸ್ ಎಂಟಿ ಇರುತ್ತೆ ಅಥವಾ ಜಸ್ಟ್ ಶಟರಿಂದ ಕವರ್ ಮಾಡ್ಬೋದು. ಬಟ್ ಇದು ಲಿವಿಂಗ್ ಏರಿಯಾ ಫೇಸ್ ಮಾಡ್ತಾ ಇರೋದ್ರಿಂದ ನಾವಿಲ್ಲೊಂದು ಯೂನಿಕ್ ಡಿಸೈನ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಮುಖ್ಯವಾಗಿ ನೋಡೋದಾದರೆ ದೇವ್ರ ಮನೆ. ಇದು ಕಂಪ್ಲೀಟ್ ನೀವು ಏನು ನೋಡ್ತಾ ಇದ್ದೀರಾ ವುಡನ್ ಮಾಡಿರೋ ಥರ ಕಾಣಿಸ್ತಿದೆ. ಬಟ್ ಇದು ವಾಲ್ ಮೇಲೆ ವುಡನ್ ಪ್ಯಾನಲಿಂಗ್ ಮಾಡಿರೋದು. ನಾವು ಏನು ಇಲ್ಲಿ ವುಡನ್ ಪ್ಯಾನಲಿಂಗ್ ಮಾಡಿದ್ದೀವೋ ಸೇಮ್ ಇಲ್ಲಿ ಟಿಕ್ ಡೋರ್ಗೆ ಮ್ಯಾಚಿಂಗ್ ವುಡನ್ ಕಾಂಬಿನೇಷನ್ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಪೂಜಾ ರೂಮಲ್ಲಿ ಒಂದು ವಾಲಲ್ಲಿ ನಾವು ಹೈಲೈಟ್ ವಾಲಾಗಿ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಈ ಸೈಡ್ ಇನ್ನೊಂದು ವಾಲ್ ನೋಡೋದಾದರೆ ಕಂಪ್ಲೀಟ್ ವುಡನ್ ಫ್ರೇಮಿಂಗ್ ಮಾಡಿ ಟಫ್ ಆ್ಯಂಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇವಾಗ ಪೂಜಾ ರೂಮ್ ಒಳಗೆ ಹೇಗಿದೆ ನೋಡೋಣ ಬನ್ನಿ. ಸೊ ನಾವು ಈ ಪೂಜಾ ರೂಮ್ನ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನ್ ಟಚಲ್ಲಿ ಫಿನಿಶ್ ಮಾಡಿದ್ದೀವಿ. ಸೊ ಒಳಗೆ ನೋಡೋದಾದರೆ ನೀವು ಇಲ್ಲಿ ಏನು ಗಾಡ್ ಫೋಟೋ ಪ್ಲೇಸ್ ಮಾಡ್ತೀವೋ ಅದು ಕಂಪ್ಲೀಟ್ ಯು ಶೇಪಲ್ಲಿ ಪ್ಯಾನಲಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಬೇಸಲ್ಲೂ ಕೂಡ ಏನೇ ಸ್ಟೋರೇಜ್ ಇದ್ದರೂ ಕಂಪ್ಲೀಟ್ ಶಟರಲ್ಲಿ ಕ್ಲೋಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಸ್ಪೆಷಲಾಗಿ ಪುಲ್ಔಟ್ ಟ್ರೇ ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಓಪನ್ ಕಿಚನ್ ಇದೆ. ನಾವು ಕಿಚನ್ ನೋಡೋದಾದರೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದೀವಿ. ನಾವು TV ಯೂನಿಟಲ್ಲಿ ಏನು ಫ್ಲೂಟೆಡ್ ಪ್ಯಾನಲ್ ಯೂಸ್ ಮಾಡಿದ್ದೀವೋ ಸೇಮ್ ಕಾಂಬಿನೇಷನಲ್ಲಿ ಇಲ್ಲಿ L ಶೇಪಲ್ಲಿ ಪ್ಯಾನಲಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಅಲ್ಲಿ ಬೀಮ್ ಇದ್ದ ಕಾರಣ ನಾವು ಬೀಮ್ನ ಕವರ್ ಮಾಡೋದ್ರಾಗಿ ವೈಡಾಗಿ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕಿಚನ್ ನೋಡೋತಾರೆ ನಮಗೆ ಪ್ರೀವಿಯಸ್ಲಿ L ಶೇಪ್ ಕಿಚನ್ ಪ್ರಾವಿಷನ್ ಇತ್ತು. ಬಟ್ ಇಲ್ಲಿ ಸ್ಪೆಷಲಿ ಬ್ರೇಕ್ಫಾಸ್ಟ್ ಯೂನಿಟ್ ಬಂದಿರೋದ್ರಿಂದ ನಾವು ಇದನ್ನು U ಶೇಪ್ ಕಿಚನ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ನಾವು ಕಿಚನಲ್ಲಿ ಇಲ್ಲಿ ಬೇಜ್ ಆ್ಯಂಡ್ ವುಡನ್ ಕಲರಲ್ಲಿ ಹೈಲೈಟ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಹಾಬ್ ಯೂನಿಟಲ್ಲಿ 3 ಟ್ಯಾಂಡಮ್ಸ್ ಪ್ಲೇಸ್ ಮಾಡಿದ್ದೀವಿ. ಇಲ್ಲಿ ಕಟ್ಲರಿ ಟ್ರೇ ಇದೆ ಆ್ಯಂಡ್ ಕಪ್ ಆ್ಯಂಡ್ ಸಾಸರ್ ಟ್ಯಾಂಡಮ್ ಇದೆ. ಆ್ಯಂಡ್ ಒಂದು ತಾಲಿ ಯೂನಿಟ್ ಥರ ಇರುತ್ತೆ. ಸೊ ಇದು ಕಂಪ್ಲೀಟ್ ಸಾಫ್ಟ್ ಕ್ಲೋಸರ್ ಇದೆ ಆ್ಯಂಡ್ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಇದೆ. ಆ್ಯಂಡ್ ನಾವು ಏನಿಲ್ಲಿ ಪ್ಲೇ ಬೋರ್ಡ್ ಯೂಸ್ ಮಾಡಿದ್ದೀವಿ ಅದು ಕಂಪ್ಲೀಟ್ BWR ಆಗಿರುತ್ತೆ. ಆ್ಯಂಡ್ ಲ್ಯಾಮಿನೇಟ್ ಬಂದು ಹೈ ಕ್ಲೋಸಿ ಲ್ಯಾಮಿನೇಟ್. ಇಲ್ಲೊಂದು ಆಯಿಲ್ ಪುಲ್ಔಟ್ ಇದೆ. ಆ್ಯಂಡ್ ಇಲ್ಲಿ ಸ್ಪೆಷಲಿ ನೋಡೋದಾದರೆ ಒಂದು ಮ್ಯಾಜಿಕ್ ಕಾರ್ನರ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಕಾರ್ನರಲ್ಲಿ ನಾವು ಯೂಸ್ ಮಾಡೋದು ಕಷ್ಟ ಆಗೋದ್ರಿಂದ ಈ ಥರ ಪುಲ್ಔಟ್ ನಾವು ಮ್ಯಾಜಿಕ್ ಕಾರ್ನರ್ ಪ್ರೊವೈಡ್ ಮಾಡಿದ್ದೀವಿ.
ಆ್ಯಂಡ್ ಇಲ್ಲಿ ವಾಲ್ ಕ್ಯಾಬಿನೆಟ್ ಆ್ಯಂಡ್ ಲಾಫ್ಟ್ ಕೂಡ ಕಂಪ್ಲೀಟ್ ನಾವು ಹ್ಯಾಂಡಲ್ಲೆಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ದಟ್ ಪುಷ್ಡ್ ಓಪನ್ ಕಾನ್ಸೆಪ್ಟ್ ಇರುತ್ತೆ. ನಾವು ಈ ಕಡೆ ನೋಡಿದರೆ ಇಲ್ಲಿ 2 ಟಾಲ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಇದೊಂದು ಗ್ರಾಸರಿ ಯೂನಿಟ್. ಸೊ ಇದು ಅಷ್ಟೇ ಪುಷ್ಡ್ ಓಪನ್ ಇರುತ್ತೆ. ಸೊ ಕಂಪ್ಲೀಟ್ ಮಲ್ಟಿಪಲ್ ಶೆಲ್ಫ್ಸ್ ಇರುತ್ತೆ. ಸೊ ಇಲ್ಲೊಂದು ವೆಟ್ ಏರಿಯಾ ಇದೆ. ಇದಕ್ಕೂ ನಾವು ಕಂಪ್ಲೀಟ್ ಆರ್ಕಿಟ್ರೆವ್ ಪ್ಯಾನಲಿಂಗ್ ಮಾಡಿದ್ದೀವಿ. ಅಲ್ಲಿ ಅಷ್ಟು ಬೇಸ್ ಯೂನಿಟ್ ಮತ್ತು ಲಾಫ್ಟ್ ಮಾಡಿದ್ದೀವಿ. ಕಿಚನ್ ಆದಮೇಲೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಮಾಸ್ಟರ್ ಬೆಡ್ರೂಮ್ ಎಂಟ್ರೆನ್ಸಲ್ಲಿ ನಾವು ಇಲ್ಲಿ ಆರ್ಕಿಟ್ರೆವ್ ಪ್ಯಾನಲಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಕಾಮನ್ ವ್ಯಾನಿಟಿ ಇದೆ. ವ್ಯಾನಿಟಿ ಅಷ್ಟು ಮಿರರ್ ವಿತ್ ಕೋಲೈಟ್ ಪ್ರೊವಿಷನ್ ಇದೆ. ಆ್ಯಂಡ್ ಅಲ್ಲಿ ಟಾಪಲ್ಲಿ ನಾವು ಫ್ಲೂ ಟೈಪ್ ಪ್ಯಾನಲ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಬೇಸ್ ಕ್ಯಾಬಿನೆಟ್ ಇದೆ. ಆ್ಯಂಡ್ ಇಲ್ಲಿ ರೂಮ್ ಎಂಟ್ರಿ ಆಗದಿದ್ದಂಗೆ ಇದೊಂದು ಪೇರೆಂಟ್ಸ್ ಬೆಡ್ರೂಮ್. ಸೊ ಇಲ್ಲೊಂದು ನಾವು ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಕಾಂಟ್ರಾಸ್ಟ್ ಹೆಡ್ ಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬೆಡ್ ಪಕ್ಕದಲ್ಲೇ ಇಲ್ಲೊಂದು ನಾವು ಡ್ರೆಸ್ಸನ್ನು ನೋಡ್ಬೋದು ವಿತ್ ಬೇಸ್ ಯೂನಿಟ್ ಇದೆ. ಆ್ಯಂಡ್ ಇಲ್ಲಿ ವಾರ್ಡ್ರೋಬ್ ಏನಿದೆ, ವಾರ್ಡ್ರೋಬ್ ನೋಡೋದಾದ್ರೆ ನಾವು ಇಲ್ಲಿ ಗ್ರೇ ವಿತ್ ಸಿಲ್ವರ್ ಕಾಂಬಿನೇಷನ್ ಲ್ಯಾಮಿನೇಟಲ್ಲಿ ಯೂಸ್ ಮಾಡಿದ್ದೀವಿ. ಇದು ಬಂದು ಹೈ ಗ್ಲಾಸಿ ಲ್ಯಾಮಿನೇಟ್. ಸೊ ಈ ರೂಮಲ್ಲಿ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ ಇದೆ. ನೆಕ್ಸ್ಟ್ ಇವಾಗ ಸೆಕೆಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ನಾವಿಲ್ಲಿ ಸ್ಟೇರ್ ಕೇಸ್ ನೋಡೋದಾದ್ರೆ ನಾವಿಲ್ಲಿ ಆಂಟಿಸ್ಕಿಟ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದೀವಿ ವಿತ್ SS ರೇಲಿಂಗ್ಸ್ ಆ್ಯಂಡ್ ಟಫ್ ಆ್ಯಂಡ್ ಗ್ಲಾಸ್ ಇದೆ. ಆ್ಯಂಡ್ ಕಂಪ್ಲೀಟ್ ಸ್ಟೆಪ್ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ ಕಂಪ್ಲೀಟ್ ಸ್ಟೇರ್ ಕೇಸ್ಗೆ. ಸೊ ನಾವಿಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಡಾಟರ್ ಬೆಡ್ರೂಮ್ ಇದೆ. ಹೇಗಿದೆ ನೋಡೋಣ ಬನ್ನಿ. ಸೊ ನಾವಿಲ್ಲಿ ಕಂಪ್ಲೀಟ್ ಬ್ಲೂ ಆ್ಯಂಡ್ ಸಿಲ್ವರ್ ಥೀಮಲ್ಲಿ ಡಿಸೈನ್ ಮಾಡಿದ್ದೀವಿ. ಸ್ಪೆಷಲಿ ಈ ರೂಮ್ಗೆ ಕ್ಲೋಸೆಟ್ ವಾಕಿಂಗ್ ಕ್ಲೋಸೆಟ್ ಅವಶ್ಯಕತೆ ಇತ್ತು. ಸೊ ನಾವು ಇಲ್ಲಿ ಕಂಪ್ಲೀಟ್ ನಾವು ಪ್ಯಾನಲಿಂಗ್ ಮಾಡಿದ್ದೀವಿ ಒನ್ ಸೈಡ್. ಆ್ಯಂಡ್ ಒನ್ ಸೈಡ್ ಗ್ಲಾಸ್ ಶಟರಲ್ಲಿ ಪ್ಯಾನಲಿಂಗ್ ಮಾಡಿ ವಾಕಿಂಗ್ ಕ್ಲೋಸೆಟ್ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಔಟ್ಸೈಡ್ ಏನು ರಿಮೈನಿಂಗ್ ಇದೆ ಅಲ್ಲಿ ನಾವು ಕ್ಲೋಸ್ಡ್ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ವಾಕಿಂಗ್ ಕ್ಲೋಸೆಟ್ ನಾವು ಬ್ಲ್ಯಾಕ್ ಟಿಂಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ವಿತ್ ಸ್ಲೈಡಿಂಗ್ ಇದೆ. ಈ ಸ್ಲೈಡಿಂಗ್ ಬಂದು ಇಲ್ಲಿ ಕಂಪ್ಲೀಟ್ ಓಪನ್ ಕಾನ್ಸೆಪ್ಟಲ್ಲಿದೆ ವಿತ್ ಮಲ್ಟಿಪಲ್ ಶೆಲ್ಫ್ಸ್ ಇದೆ. ಆ್ಯಂಡ್ ಅಲ್ಲಿ ಪುಷ್ ಟಾಪ್ ಲಾಫ್ಟ್ ಇದೆ ವಿತ್ ಮಿರರ್ ಆ್ಯಂಡ್ ಕೋಲೆಟ್ ಪ್ರಾವಿಷನ್ ಇದೆ. ಆ್ಯಂಡ್ ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ವಾಶ್ರೂಮಲ್ಲಿ ನಾವು ವ್ಯಾನಿಟಿ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ನೋಡೋದಾದರೆ ಇಲ್ಲಿ ನೀವು ಸ್ಟಡಿ ಯೂನಿಟ್ ನೋಡ್ಬೋದು. ಸ್ಟಡಿ ಯೂನಿಟಲ್ಲಿ ಇಲ್ಲಿ ನಾವು ಸ್ಕೇಲೈಟ್ ಪ್ರೊವಿಷನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಕಾಟ್ ನೋಡೋದಾದ್ರೆ ಕಾಟಲ್ಲಿ ಅಷ್ಟೇ ನಾವು ಏನು ಬ್ಲೂ ಥೀಮ್ ಇದೆ, ಬ್ಲೂ ಥೀಮಲ್ಲಿ ನಾವು ಹೆಡ್ ಬೋರ್ಡ್ ಡಿಸೈನ್ ಮಾಡಿದ್ದೀವಿ. ಸೊ ಬೆಡ್ರೂಮ್ ಅಟ್ಯಾಚ್ ಒಂದು ಬಾಲ್ಕನಿ ಇದೆ. ಬ್ಯೂಟಿಫುಲ್ ಆಗಿದೆ. ಹೇಗಿದೆ ನೋಡೋಣ ಬನ್ನಿ. ಆ್ಯಂಡ್ ಕಂಪ್ಲೀಟ್ ಅಲ್ಲಿ ಬಾಲ್ಕನಿ ಸೀಲಿಂಗಲ್ಲಿ ನಾವು PVC ಪ್ರೊವೈಡ್ ಮಾಡಿದ್ದೀವಿ ವಿತ್ ಸ್ಪಾಟ್ ಲೈಟ್. ಸೊ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ಸೀಟಿಂಗ್ ಏರಿಯಾ ಇದೆ. ಇದೇನು ಸ್ವಿಂಗ್ ನೋಡ್ತಾ ಇದ್ದೀರಾ, ನಾವೇ ಡಿಸೈನ್ ಮಾಡಿರೋದು. ಆ್ಯಂಡ್ ಅಲ್ಲೊಂದು ಯೂನಿಟ್ ಕೊಟ್ಟಿದ್ದೀವಿ. ಇಲ್ಲಿ ಕಾಲಮ್ ರನ್ ಆಗಿರೋದ್ರಿಂದ ಆ ಸ್ಪೇಸ್ ಎಂಟಿ ಕಾಣಿಸ್ತಿತ್ತು. ಸೊ ಅಲ್ಲೊಂದು ಟಾಲ್ ಯೂನಿಟ್ ವಿತ್ ಗ್ಲಾಸ್ ಶಟರ್ ಕೊಟ್ಟಿದ್ದೀವಿ. ಆ್ಯಂಡ್ ಈ ವಾಲಲ್ಲಿ ಟ್ರಿಮ್ಸಿಂದ ಡೀಟೇಲಿಂಗ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ವರ್ಕಿಂಗ್ ಯೂನಿಟ್ ಇದೆ. ಈ ಯೂನಿಟಲ್ಲಿ ನಾವು ಐರನ್ ಪುಲ್ಔಟ್ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡಿ ಈ ಥರ ಐರನ್ ಪುಲ್ಔಟ್ ಇರುತ್ತೆ. ಆ್ಯಂಡ್ ಇದು ಸಾಫ್ಟ್ ಕ್ಲೋಸರ್ ಇದೆ. ಆ್ಯಂಡ್ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ನೋಡೋದಾದರೆ ಇಲ್ಲೊಂದು ಸೇಮ್ ಯುನೀಕ್ ಕಲರ್ ಕಾಂಬಿನೇಷನಿಂದ ಡಿಸೈನ್ ಮಾಡಿದ್ದೀವಿ ವಿತ್ ಗ್ರೇ ಆ್ಯಂಡ್ ಸಿಲ್ವರ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಸೀಟರ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡ್ತೀವಿ ವಿತ್ ಕಾಂಬಿನೇಷನ್ ಹೆಡ್ ಬೋರ್ಡ್ ಇದೆ ವಿತ್ ಒಂದು ಸೈಡ್ ಟೇಬಲ್ ಇದೆ. ಆ್ಯಂಡ್ ಈ ಸೈಡ್ ಇಲ್ಲೊಂದು ವಾಕಿಂಗ್ ಕ್ಲೋಸೆಟ್ ಇದೆ. ಇದನ್ನು ಅಷ್ಟೇ ಆರ್ಕಿಟ್ರೆವ್ ಪ್ರೊವೈಡ್ ಮಾಡಿ ಒಂದು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ವರ್ಕಿಂಗ್ ಸ್ಪೇಸ್ಗೆ ಅಂತ ಒಂದು ಫೋಲ್ಡಬಲ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಥರ್ಡ್ ಫ್ಲೋರಲ್ಲಿ ಏನಿದೆ ನೋಡೋಣ ಬನ್ನಿ. ಸೊ ನಾವಿವಾಗ ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಇಲ್ಲೊಂದು ನಮಗೆ ವಾಷಿಂಗ್ ಏರಿಯಾ ವಿತ್ ಮಿನಿ ಟೆರೇಸ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಪ್ಲೇಸ್ ಮಾಡೋಕ್ಕೆ ಪ್ರೊವಿಷನ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ವಾಲ್ ಕ್ಯಾಬಿನೆಟ್ ಇದೆ. ಅಲ್ಲೊಂದು ಸಿಂಕ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಹಾಗೆ ಇಲ್ಲಿ ನೋಡೋದಾದರೆ ಇಲ್ಲೊಂದು ಮಿನಿ ಹೋಮ್ ಥಿಯೇಟರ್ ಇದೆ. ಸೊ ನೀವಿಲ್ಲಿ ಫಾಲ್ ಸೀಲಿಂಗ್ ನೋಡ್ಬೋದು. ತುಂಬ ಲಕ್ಸುರಿಯಸ್ ಆಗಿ ಸ್ಟೆಪ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿನೂ ಅಷ್ಟೇ, ಇಲ್ಲಿ ನೋಡಿ ವಾಲಲ್ಲಿ ಕೂಡ ನಾವು ಎಲ್ ಶೇಪಲ್ಲಿ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಸಿಂಪಲ್ಲಾಗಿ ಒಂದು ಬೇಸ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ ಸ್ಕ್ರೀನ್ಗೋಸ್ಕರ. ಆ್ಯಂಡ್ ಹಾಗೆ ಇಲ್ಲಿ ನೋಡೋದಾದರೆ ಇಲ್ಲೊಂದು ಸನ್ಸ್ ಬೆಡ್ರೂಮ್ ಇದೆ. ಇದು ಬಂದು ವೆರಿ ಸ್ಪೇಷಿಯಸ್ ಬೆಡ್ರೂಮ್ ಇದೆ. ಇಲ್ಲೊಂದು ಕಿಂಗ್ ಸೈಜ್ ಕಾಟ್ ವಿತ್ 2 ಸೈಡ್ ಟೇಬಲ್ ಆ್ಯಂಡ್ ಸೀಟರ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನಾವು ವುಡನ್ ವಿತ್ ಸಿಲ್ವರ್ ಕಾಂಬಿನೇಷನ್ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೊಂದು ವಾಕಿಂಗ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಇಲ್ಲೂ ಅಷ್ಟೇ ಕಂಪ್ಲೀಟ್ ಓಪನ್ ಇರುತ್ತೆ. ಆ್ಯಂಡ್ ಲಾಫ್ಟ್ ಆಲ್ಸೋ ಪುಷಪ್ ಇದೆ. ಆ್ಯಂಡ್ ಇಲ್ಲಿ ಫಾಲ್ ಸೀಲಿಂಗ್ ಅಷ್ಟೇ ಸನ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಒಂದು ಯೂನಿಕ್ ಪ್ಯಾಟರ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ನಮಗೆ ಒಂದು ಸ್ಟಡಿ ಯೂನಿಟ್ ಇದೆ. ಸೊ ಇದು ಈ ರೂಮಲ್ಲಿ ಅಟ್ಯಾಚ್ಡ್ ಬಾಲ್ಕನಿ ಇದೆ. ಇಲ್ಲಿ ಬಾಲ್ಕನಿ ಸೀಲಿಂಗಲ್ಲಿ ಅಷ್ಟೇ ನಾವು PVC ಪ್ಯಾನಲಿಂಗ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಸ್ಪಾಟ್ ಲೈಟ್ಸ್. ಸೊ ಇವಾಗ ನಾವು ಫೈನಲಿ ಟೆರೆಸ್ಗೆ ಬಂದಿದ್ದೀವಿ. ಟೆರೆಸಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿ ವಾಷಿಂಗ್ ಏರಿಯಾದಲ್ಲಿ ಏನು ಓಪನ್ ಇತ್ತು ಅಲ್ಲಿ ನಾವು ಕಂಪ್ಲೀಟ್ ಟಫ್ ಆ್ಯಂಡ್ ಗ್ಲಾಸಿಂದ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಸೈಡಲ್ಲಿ ಫುಲ್ ಸಿಲಿಕಾನಲ್ಲಿ ಸೀಲಿಂಗ್ ಆಗಿದೆ, ಎಲ್ಲೂ ವಾಟರ್ ಲೀಕೇಜ್ ಆಗಲ್ಲ. ಆ್ಯಂಡ್ ಇದೊಂದು ಲಿವಿಂಗ್ ಏರಿಯಾದಲ್ಲಿ ಏನು ಓಪನ್ ಸ್ಕೈ ಲೈಟ್ ಇತ್ತು ಅದು ಆ ಸ್ಪೇಸು. ಆ್ಯಂಡ್ ನಾವಿಲ್ಲಿ ಕಂಪ್ಲೀಟ್ ಇಲ್ಲಿ ಸೋಲಾರ್ ಪ್ಯಾನಲಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ 10 ಲೀಟರ್ ಕೆಪಾಸಿಟಿದೆ. 2 ಟ್ಯಾಂಕ್ ಕೊಟ್ಟಿದ್ದೀವಿ ವಿತ್ ಸ್ಟೋರೇಜ್. ಸೊ ಇದು ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್.
ಸೊ ಸರ್ ಪ್ರೈಸ್ ವಿಚಾರ ಅಂದರೆ ಇವಾಗ ಕನ್ಸ್ಟ್ರಕ್ಷನ್ಗೆ ನಾವು 1600ಇಂದ 2300ವರೆಗೂ ಚಾರ್ಜ್ ಮಾಡ್ತೀವಿ. ಸೊ ಇಂಟೀರಿಯರ್ ಅಂದರೆ ಇಂಟೀರಿಯರ್ ಇಟ್ ಡಿಪೆಂಡ್ಸ್ ಆನ್ ಡಿಸೈನಿಂಗ್ ಆ್ಯಂಡ್ ಅವ್ರ ರಿಕ್ವೈರ್ಮೆಂಟ್ ಮೇಲೆ ಫೀಸಿಬಲ್ ಆಗಿ ಅವರ ಬಜೆಟ್ಗೆ ತಕ್ಕಂತೆ ಡಿಸೈನ್ ಮಾಡಿ ಕೊಡ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ ನಮಗೆ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ರನ್ ಆಗ್ತಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡ್ಬೋದು. ಆಫೀಸ್ ವಿಸಿಟ್ ಮಾಡಬೇಕು ಅಂದರೆ ಹೆಸರುಘಟ್ಟ ಮೇನ್ ರೋಡ್ ಮೋರ್ ಬಿಲ್ಡಿಂಗ್ 3rd ಫ್ಲೋರಲ್ಲಿ ನಮ್ಮ ಆಫೀಸ್ ಇದೆ, ಡೈರೆಕ್ಟ್ ಬಂದು ವಿಸಿಟ್ ಮಾಡ್ಬೋದು. ರ್ಯಾಂಡಮಾಗಿ ಸ್ಕ್ರೋಲ್ ಮಾಡ್ತಿದ್ದೆ ಇನ್ಸ್ಟಾದಲ್ಲಿ, ಆವಾಗ ರೀಲಲ್ಲಿ ಬಂದುಬಿಟ್ಟು ರೀಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ಅಪ್ರೋಚ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಬೇರೆ ಕಡೆ 2-3 ಕಡೆ ನೋಡ್ಕೊಂಬಂದಿದ್ವಿ ಇಂಟೀರಿಯರ್ಸು. ಅವ್ರದ್ದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಪ್ರೋಚ್ ಎಲ್ಲ. ಇವ್ರನ್ನ ಒಂದ್ಸಲಿ ಮೀಟ್ ಮಾಡಿಬಿಟ್ಟು ಎಲ್ಲ ಮಾತಾಡಿದ್ವಿ. ಅವ್ರ ಅಪ್ರೋಚ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇವ್ರಿಗೆ ಸ್ಟಿಕ್ಕಿನ್ ಆದ್ವಿ. ಆಮೇಲೆ ನೋಡಿದ್ರೆ ಎಲ್ಲ ತುಂಬ ಚೆನ್ನಾಗೂ ಬಂದಿದೆ, ಎಲ್ಲರೂ ಚೆನ್ನಾಗಿ ಬಂದಿದೆ ಅಂತಲೂ ಅಂದರು. ಸೆಲೆಕ್ಷನ್ ಆ್ಯಕ್ಟಿವಿಟಿ ತುಂಬ ಕಂಫರ್ಟಬಲ್ ಆಗಿತ್ತು ನಮಗೆ. ಬಿಕಾಸ್ ಒಂದೊಂದು ಸೆಲೆಕ್ಷನ್ ಮಾಡೋಕ್ಕೂ ಅವರು ನಮಗೆ ಯಾವಾಗ ಫ್ರೀ ಇರ್ತೀವಿ ಅನ್ನೋದೆಲ್ಲ ಕೇಳಿಬಿಟ್ಟು ಆ ಡೇ ಸೆಟ್ ಮಾಡಿಬಿಟ್ಟು ನಮಗೆ ಕರ್ಕೊಂಡು ಹೋಗ್ತಾಯಿದ್ರು. ಆಫ್ಲೈನ್ ಆಗಿರಲಿ ಮತ್ತು ಆನ್ಲೈನ್ ಆಗಿರಲಿ 2 ಕಡೆನೂ ಕಮ್ಯುನಿಕೇಷನ್ ಮಾಡಿ ಎಲ್ಲ ತೋರಿಸ್ತಾಯಿದ್ರು. ಮೆಟೀರಿಯಲ್ಸು ಯಾವ್ದು ನಾವೇ ಹೋಗಿ ಸೆಲೆಕ್ಟ್ ಮಾಡಿರೋದು ಇದೆ. ಆಮೇಲೆ ಆಫ್ಲೈನಲ್ಲೂ ಮಾಡಿದ್ದೀವಿ, ಆನ್ಲೈನಲ್ಲೂ ಮಾಡಿದ್ದೀವಿ. ಸೊ ಚೆನ್ನಾಗಿತ್ತು ಎಲ್ಲ.